ನಮ್ಮ ಸಂತೋಷ್ ಪಾಟೀಲ್ ಸರ್, ಇವರು ಕಂಪನಿಗೆ ಬಂದು 3 ವರ್ಷದಲ್ಲಿ ಇವತ್ತು 3 ಕೋಟಿ ಮೇಲೆ ಸಂಪಾದನೆ ಮಾಡಿ ಫ್ರೀಯಾಗಿ ಕ್ಲಾಸ್ ಮಾಡ್ತೀರಾ ನೀವು? ಇರಲಿ. ಇವತ್ತು ಬ್ರ್ಯಾಂಡ್ ನ್ಯೂ ಶೋರೂಮ್ ಕಾರ್, ಇವತ್ತು 1 ಕೋಟಿ ಕಾರ್, ಹತ್ತತ್ರ 2.5 ಕೋಟಿ ಮನೆ ನಾನೇ ಉದ್ಘಾಟನೆ ಮಾಡಿರೋದು. ಇವತ್ತು ಟೋಟಲ್ ಇನ್ಕಮ್ ನಿಮ್ಮ ರೀತಿಯಲ್ಲೇ ಪ್ರಚಾರ ಮಾಡಿ ವಿಸ್ಟರ್ ಪ್ರೊಡಕ್ಟ್ ಚಿನ್ನ, ವಿಸ್ಟರ್ ಪ್ರೊಡಕ್ಟ್ ಅಲ್ಲಿ ಕ್ವಾಲಿಟಿ ಇದೆ, ರಿಸಲ್ಟ್ ಇದೆ, ಇಷ್ಟು ಪ್ರಚಾರ ಮಾಡಿದಕ್ಕೆ ಇವತ್ತು ತಿಂಗಳಿಗೆ 4-5 ಲಕ್ಷ. ಇವತ್ತು ಮಾಯಿ ಸರ್ ದುಡಿದ್ದಾರೆ, 4-5 ಲಕ್ಷ. ಸಂತೋಷ್ ಸರ್ ಪಾಟೀಲ್ ದುಡಿದ್ದಾರೆ. ಅದೇ ರೀತಿ ಇದೇ ತರ ನಿಮ್ಮ ರೀತಿಯಲ್ಲಿ ಮೂಲೆ ಕೂತ್ಕೊಂಡು ಇವತ್ತು ವಿ ಸ್ಟಾರ್ ಪ್ರಾಡಕ್ಟ್ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಇವತ್ತು ವಿ ಸ್ಟಾರ್ ಸಂತೋಷ್ ಸರ್ ಇವತ್ತು 3 ವರ್ಷದಲ್ಲಿ ಹತ್ತತ್ರ 2 ಕೋಟಿ ಮೇಲೆ ಬೈಗೂ ಹೋಗಿದ್ದಾರೆ. ಇವರು ಮಲೇಷ್ಯಾಕ್ಕೂ ಹೋಗಿದ್ದಾರೆ, ಇವರು ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಇಂಡಿಯಾದಲ್ಲಿ ಕುಲ್ಲು ಮನಾಲಿಯಿಂದ ಹಿಡಿದು ಗೋವಾ ತನಕನೂ ಒಂದ್ಸತಿ ಅಲ್ಲ 16 ಸತಿ ಹೋಗಿ ಬಂದಿದ್ದಾರೆ. ತಿಂಗಳಿಗೆ ಲಕ್ಷ ದುಡಿತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇವ್ರು ಎಂಟ್ರಿ ಆಗ್ತಾರೆ ಅಂದ್ರೆ ಇಲ್ಲಿ ಸೆಲ್ಫಿ ತಗೊಳ್ತಾರೆ, ಕಟೌಟ್ರು ಆಗ್ತಾರೆ. ಇವ್ರ ಬಗ್ಗೆ ಚರ್ಚೆನೇ ಚರ್ಚೆ. ಇದೆಲ್ಲ ಇದು ವಿ ಸ್ಟಾರ್ ಅಲ್ಲಿ ಸಾಧ್ಯ. ಅದಕ್ಕೋಸ್ಕರ ಇವತ್ತು ತಾವೆಲ್ಲರೂ ಏನ್ ಬಂದಿದ್ದೀರಾ, ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಬಂದಿದ್ದೀರಾ, ಒಂದು ಒಳ್ಳೆ ಯೋಚನೆ ಜೊತೆಗೆ ಬಂದಿದ್ದೀರಾ. ಇವರೆಲ್ಲರೂ ಅವತ್ತು ಯೋಚನೆ ಮಾಡಿದ್ರು ಬರುವಾಗ, ಎಸ್ ನಾನು ಐ ಕ್ಯಾನ್ ಡೂ ಇಟ್. ಆ ಯೋಚನೆ ಈ ಲೆವೆಲ್ಗೆ ತಗೊಂಡು ಬೆಳೆಸಿದೆ. ನೀವು ಅಷ್ಟೇ ಇವತ್ತು ಬಂದಿದ್ದೀರಾ, ನಿಮ್ಮ ಯೋಚನೆ ಇವತ್ತು ನೀವು ಎಸ್ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನಾನು ಡೈಮಂಡ್ ಆಗ್ತೀನಿ, ನಾನು ಈ ಪಕ್ಕದ ನನ್ನ ಫೋಟೋ ಬರುತ್ತೆ, ಅಥವಾ ಇವರ ಬಂದಿರ್ಬೋದು 4 ವರ್ಷ ಹಿಂದೆ, 5 ವರ್ಷ ಹಿಂದೆ, 6 ವರ್ಷ ಹಿಂದೆ. ಆದರೆ ನಾನು ನನ್ನ ಪ್ರತಿಭೆಯಿಂದ, ನನ್ನ ಟ್ಯಾಲೆಂಟ್ ಇಂದ, ನನ್ನ ಶ್ರಮದಿಂದ ಕಷ್ಟಪಟ್ಟು ಇವ್ರಿಗಿಂತ ಮುಂದೆ ಬಂದು ತೋರಿಸ್ತೀನಿ. ಯಾಕಂದ್ರೆ ನಾವೊಬ್ಬ ನಾಯಕ, ನನ್ನೊಬ್ಬ ನಾಯಕತ್ವ ಗುಣ ಇದೆ, ನಾನು ಸಾಧಿಸ್ತೀನಿ ಅಂತ ಹಠ ತಗೊಂಡು ನೀವು ಹೋಗುವ ಖಂಡಿತವಾಗಿ ಬೀಚ್ನಲ್ಲಿ ನಿಮ್ಗೆಲ್ಲ ಒಳಿತಾಗುತ್ತೆ, ನಿಮ್ಗೆಲ್ಲ ಒಳಿತಾಗಲಿ, ಶುಭವಾಗಲಿ, ನಿಮ್ಮೆಲ್ಲರ ಬಾಳು ಬಂಗಾರವಾಗಲಿ, ಚಿನ್ನದ ತಟ್ಟೆ ಊಟವ ಯೋಗ ಆ ಭಗವಂತನಿಗೆ ಕಳಿಸಿ ಅಂತ ಹೇಳಿ ಇದು ನೀವು ಮಾತಾಡಬೇಕು. ಅರ್ಥ ಆಯ್ತಾ? ನೀವು ಮಾತಾಡಬೇಕು ಅಂತ ಮಾತಾಡಿರೋದು ಅದು ಭಾಷಣ ಅಲ್ಲ. ಇದು ಟೀಚರ್ಗಳಿಗೆ ಭಾಷಣ ಆಗಲ್ಲ, ಕಲಿಸೋದು. ಈ ತರ ನೀವು ಬಂದು ಯಾವತ್ತು ವೇದಿಕೆ ಬಿಸ್ನೆಸ್ ಹಿಂಗೆ ನೋಡ್ಕೊಳ್ಳೋದು. ಇದು ಸೇಲ್ಸ್ ಎಕ್ಸಿಕ್ಯೂಟಿವ್, ಇದು ಇಲ್ಲಿಂದ ಬಂದ್ರೆ ಸೆಕೆಂಡ್ ರ್ಯಾಂಕ್ ಹೆಸರೇನು ಯಾರಪ್ಪ ಮಂಗಾಯಿನೋ ಯೂನಿಟಿಗೆ ಬಂದ್ರೆ ನಾನು ಉದ್ಧಾರ ಆಗ್ತೀನ. ಯಾವತ್ತೂ ಅಷ್ಟೇ ಇಲ್ಲಿ ನೀವು ಬಂದಿರೋ ಟೀಚರ್ ಟ್ರೈನಿಂಗ್ ಯಾವ ವ್ಯಕ್ತಿ ಕಲಿಕೆಗೆ ಜಾಸ್ತಿ ಗಮನ ಕೊಡ್ತಾನೆ. ಸ್ಟ್ರಾಂಗ್ ಬಿಲೀವ್ ಸಿಸ್ಟಮ್, ಸ್ಟ್ರಾಂಗ್ ಫಸ್ಟ್ ಕೇಳುಗಾರ ಆಗ್ಬೇಕು. ಅದಾದ್ಮೇಲೆ ಸ್ಟ್ರಾಂಗ್ ಎಮೋಷನಲ್ ಕನೆಕ್ಷನ್ ಆಗ್ಬೇಕು. ಸ್ಟ್ರಾಂಗ್ ಎಮೋಷನಲ್ ಕನೆಕ್ಷನ್ ಅದಾದ್ಮೇಲೆ ಕರೆಕ್ಟ್ ಮಾಡಕ್ ಹೋಗ್ಬೇಕು. ಫಸ್ಟ್ ಏನು ಹೇಳ್ತೀನಿ ನಾನು, ಎಜುಕೇಶನ್ ಲರ್ನಿಂಗ್. ನಾವೇನ್ ಮಾಡ್ತೀವಿ ಗೊತ್ತಾ, ಬರೀ ಬೋಲ್ ಬಚ್ಚನ್ ಅಂತ ಮಾತಾಡೋದಾಗುತ್ತೆ ನಾವು ಅಷ್ಟೇ. ನಾವು ಕೇಳೋದೇ ಇಲ್ಲ ಬೇರೆಯವರು. ಫಸ್ಟ್ 90% ಕೇಳಬೇಕು, 10% ಮಾತಾಡ್ಬೇಕು. ನಾವು 90% ನಾವೇ ಮಾತಾಡ್ತೀವಿ, ಅವ್ನಿಗೆ ಮಾತಾಡೋದೇ ಬಿಡಲ್ಲ. ಅವ್ನಿಗೆ ಮಾತಾಡೋಕೆ ಬಿಡಿ, ಮಾತಾಡ್ತಾ ಕಷ್ಟ ಸುಖ ಎಲ್ಲ ಹೇಳ್ಬಿಟ್ಟು ಅವನೇ ಕ್ಲೋಸ್ ಆಗಿ ಬಂದ್ಬಿಡ್ತಾನೆ. ಸಾಕಾಗಿ ಕ್ಲೋಸ್ ಮಾಡ್ಬಿಡಿ ಅಂತ ನಾವು ಮಾತಾಡೋಕೆ ಕೊಟ್ಟಿರ್ತಾನೆ. ಸೊ ಫಸ್ಟ್ ಏನು ಕೇಳಬೇಕು, ಲಿಸ್ನಿಂಗ್. ಅದಾದ್ಮೇಲೆ ಸ್ಟ್ರಾಂಗ್ ಬಿಲೀವ್, ಅದಾದ್ಮೇಲೆ ಸ್ಟ್ರಾಂಗ್ ಬಿಲೀವ್ ಆದ ತಕ್ಷಣ ಕಂಟಿನ್ಯೂಟಿ. ಯಾರು ಹೋಗ್ತೇವೆ ಹೋಗ್ಲಿ, ನಾನು ಗೊತ್ತು ನಿನ್ನ ಹಣೆ ಬರ, ನಿಮ್ಗೇನೋ ಪಾಪ ಇರ್ಬೋದು. ವರ್ಕ್ ಸಾಧಿಸ್ತೀನಿ. ವರ್ಕ್ ನೋಡಲ್ಲ ಬೆಳೆಸ್ಕೂ ಅಂತ ಮುಗಿಯಲ್ಲ. ಅಪ್ಲೈನಿಗೆ ಗೌರವ ಕೊಡ್ತೀನಿ. ಯಾರು ಅಪ್ಲೈನಿಗೆ ಗೌರವ ಕೊಡ್ತಾರೆ ಅವರೇ ಇಲ್ಲಿ ಸಕ್ಸಸ್ ಆಗುತ್ತೆ. ಯಾರು ಅಪ್ಲೈನಿಗೆ ಬಿಟ್ಟು ನಾನೇ ಸ್ಮಾರ್ಟ್ 30 ವರ್ಷದಲ್ಲಿ ಒಬ್ರು ತಲೆ ನೋಡಿಲ್ಲ. ನಾನೇ ದೊಡ್ಡ ಲೀಡ್ರು, ನಾನೇ ಹುಲಿ ಅಂತ ಹೋದವರು ಮಕಾಡೆ ಬೀಳ್ತಾರೆ. ಇಲ್ಲಿ ಅಪ್ಲೈನಿಗೆ ಯಾರು ದೇವರನ್ನು ನೋಡ್ಕೊಳ್ತಾರೆ, ಅಪ್ಲೈನಿಗೆ ಗುರು ಭಕ್ತಿ ಕೊಡ್ತಾರೆ, ಸಾಕು ನಿಮ್ಮಿಂದಾನೆ ಅಂತ ಹೇಳ್ತಾರೆ. ನಾನು ನೋಡಿದ ಕೋಟಿ ಅವರೇ ಸಂಪಾದನೆ ಮಾಡಿದ್ದೀನಿ. ಆಗಿರುವಾಗ ಈಗ ನೆಕ್ಸ್ಟ್ ಬ್ಯೂಟಿ ಟ್ರೈನಿಂಗ್ ಬರುತ್ತೆ. ಆ ಕನೆಕ್ಟ್ ಮಾಡೋದಕ್ಕೆ ಮುಂಚೆ ಮೊನ್ನೆ ನಮ್ಮ ಗೋವಿಂದ ಸ್ವಾಮಿ ಅವರಿಗೆ ಒಂದು ಸಾಂಗ್ ಹೇಳ್ತಾರೆ, ಅಶ್ವಮೇಧ. ಅದು ಫ್ಯಾನ್ ಸಖತ್ತಾಗಿ ಹೇಳ್ತಾರೆ.
ಹೆಂಗ್ ಮಾತಾಡಬೇಕು ಅಂತ. ಸರ್ಕಾರ ಬಿಸಿ ಇವತ್ತು ಬಂದಿರೋದೇ ಪುಣ್ಯ. ನಮ್ಮ ಅಪ್ಲೈ ಕೂತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಅದೃಷ್ಟ ಆಗಿಬಿಟ್ಟಿದ್ದಾರೆ ಸರ್. ನಿಮ್ಮ ಕಾಲ ನಮಸ್ಕಾರ. ಓಕೆ ಸರ್, ಅವ್ರು ತುಂಬಾ ಬಿಸಿ ಇದ್ದಾರೆ. ನೆಕ್ಸ್ಟ್ ಮೀಟಿಂಗ್ ಮಾತಾಡ್ತಿದ್ದಾರೆ ನಮಸ್ಕಾರ ಸರ್ ಅಂತ ಹೇಳಿ ಅವ್ರು ಮುಖ ತೋರಿಸಿ ಕಳಿಸ್ಬಿಡ್ತೀನಿ ನಾನು. ದೇವರನ್ನ ನಾನು ಅಪ್ಲೈ ಡ್ರೈವರ್ ಹಿಂಗೆ ಮಾಡಿದ್ರೆ ಅಪ್ಲೈ ಬರೀ ಮುಖ ತೋರಿಸ್ಬಿಟ್ಟು ನಮಸ್ಕಾರ ಸರ್ ಆಯ್ತು ಸರ್ ಅವ್ರು ಬಿಟ್ಟು ಬರ್ತಾರೆ. ಹೋಗಿ ಬಿಟ್ಕೊಂಡು ಸರ್ ಇವು ಎಲ್ಲೂ ಕಾಣ್ತೀವಿ ಸರ್, ನೀವು ಬಿಡಿ ಸರ್. ಕೆಲವರು ಹೇಳ್ತಾರೆ ಅಪ್ಲೈ ಸ್ಟ್ರಾಂಗ್ ಇದ್ರೆ ಬೆಳೆಯೋದು ಅಂತ. ನನಗೆ ಅಪ್ಲೈ ಕಂಪ್ಲೈಂಟ್ ಆಗಿದ್ರು, ಆದ್ರೂ ಅವ್ರಿಗೆ ಗೌರವ ಕೊಟ್ಟು ಮುಖ ತೋರಿಸಿ ಕಳಿಸಿದ್ದೆ ಅವ್ರಿಗೆ. ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ. ಅದಕ್ಕೆ ಸ್ಕೂಲು ಮನೆ ಬಂದೆ ಕಾರೆಲ್ಲ ಬಂದಿದೆ. ಓಕೆ, ಸೊ ಈಗ ಸಾಂಗ್ ಆಗುತ್ತೆ. ಸಾಂಗ್ ಆದ್ಮೇಲೆ ಬ್ಯೂಟಿ ಟ್ರೈನಿಂಗ್, ಹೆಂಗ್ ಕೆಲಸ ಮಾಡಿಸ್ಬೇಕು, ಹೆಂಗ್ ಕೆಲಸ ಮಾಡಬೇಕು, ಅದಕ್ಕೆ ಏನೇನು ಟೆಕ್ನಿಕ್ ಯೂಸ್ ಮಾಡಬೇಕು, ಇದೆಲ್ಲ ಟ್ರೈನಿಂಗ್ ಇರುತ್ತೆ. 1 hour ಈ ಸಾಂಗ್ ಆಗ್ತದೆ. ಓಕೆ, ಇವ್ರಿಗೆ ಸ್ಟ್ರೋಕ್ ಆಗಿತ್ತು, ಮಾತಾಡಕ್ಕೆ ಬರ್ತಿರ್ಲಿಲ್ಲ, ಕೈ ಕುಲಿದಾಗಿತ್ತು. ನಮ್ಮ ಪ್ರಾಡಕ್ಟ್ ತಗೊಂಡು 20 ದಿನದಲ್ಲಿ ಈಗ ಮಾತಾಡ್ತೇನೆ, ಕೈ ಎಲ್ಲ ಬಂದು ಡ್ಯಾನ್ಸ್ ಮಾಡಿದ್ವಿ. ಈಗ ಹಲೋ ಹಲೋ, ನಾಗಪ್ಪ ತೊಂದರೆ 2 ವರ್ಷ ಸ್ಟ್ರೋಕ್ ಆಗಿತ್ತು. ಕೈ ಕಡೆ ನಾನು ಈಗ 1 ತಿಂಗಳು ತಗೊಂಡು ಕೈ ಎತ್ತನೇ ಆಡ್ತೀನಿ. ವಯಸ್ಸು ಮಾಡ್ಸೋಕೆ ಅಷ್ಟೇ ಅಲ್ಲ ಸರ್. ಬಿ ಪಿ ನಾರ್ಮಲ್ ಆಗತ್ತೆ. 288 170 ಬಂದೈತಿ. ಇದು ಚೆನ್ನಾಗೈತೆ. ಕೈ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ದೀಪೇಶ್ ವಂಡರ್ಫುಲ್ ಮ್ಯಾನೇಜಿಂಗ್ ಡೈರೆಕ್ಟರ್, ನಮ್ಮ ಅನ್ನದಾತ ಉದ್ಯೋಗದಾತರಾದಂತಹ ದೇವತಾ ಅವರಿಗೆ ಒಂದು ಸೆಲೆಕ್ಟ್ ನಮ್ಮ ಟೀಮಿಂದ. ಹಾಗೆ ನಮ್ಮ ಅವ್ರಿಗೂ ಕೂಡ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀವಿ. ಇವತ್ತು ನಾವು ಹೊನ್ನಾಳಿಯಲ್ಲಿ ಏನಾದರೂ ಅಚೀವ್ ಮಾಡಿದ್ದೀವಿ ಅಂದರೆ ಇವರು ನಮಗೆ ರೋಲ್ ಮಾಡಲ್ ಅಂತ ಹೇಳ್ತೀನಿ ನಾನು. ಫಸ್ಟ್ ರಿಸಲ್ಟ್ ನನಗೆ ಇದು ನನ್ನ ಟೀಮು. ನಾನು ಜಾಯ್ನ್ ಆಗಿ 3 ತಿಂಗಳಾಯಿತು ಅಷ್ಟೇ. ಬಟ್ ರಾಜಪ್ಪ ಅವರಿಗೆ ರಿಸಲ್ಟ್ ಬಂದರೆ ಅಲ್ಟಿಮೇಟ್ ಬಂದಿದೆ. ಅವ್ರಿಗೆ ಹಾರ್ಟ್ ಪೇಷೆಂಟು, ಹಾಗೆ ಬಿ ಪಿ ಪೇಷೆಂಟು, ಅವರು 2 ವರ್ಷದಿಂದ ಬೆಡ್ಡಲ್ಲೇ ಇದ್ರು. ಇನ್ನೊಂದು ಫೀಲಿಂಗ್ ಅವ್ರಿಗೆ ಮಕ್ಕಳಾಗಿ ನಾನು ಫೀಲಿಂಗ್ ಇತ್ತು. ಅದು ಅವ್ರು ಏನಪ್ಪ ಅಂದ್ರೆ ಕೈ ಕೂಡ ಆಡಿಸ್ತಿರ್ಲಿಲ್ಲ. ಈಗ ಇತ್ತು ಮಣಬಾರತ್ತು, ಜಿಗಿಟಿದ್ರೆ ಸ್ವಾಧೀನ ಇರಲಿಲ್ಲ. ಇವತ್ತು ನಮ್ಮ ಪ್ರಾಡಕ್ಟ್ ಅನ್ನು ತಗೊಂಡವರು ಮನೆ ಪಾತ್ರೆ ತೊಳಿತಾರೆ, ಕಸ ಗುಡಿಸ್ತಾರೆ, ದೇವ್ರ ಪೂಜೆ ಮಾಡ್ತಾರೆ. ಅವರು ಎಲ್ಲ ಸಾಧ್ಯ ಆಗಿದ್ದು ನಮ್ಮ ಶಬಿನಾ ಮೇಡಮ್ ಅಂಡ್ ಉಷಾ ಮೇಡಮ್ ಅವರ ಕಾನ್ಸೆಪ್ಟ್ ನಮಗೆ ತುಂಬಿ ನಾನೊಂದ್ ಕಡೆ ಜಾಬ್ ಮಾಡ್ತಾ ಇದ್ದೆ. ಜಾಬ್ ರಿಸೈನ್ ಮಾಡಿ ಇವತ್ತು ಫುಲ್ ಟೈಮ್ ನಾನು ವೀಕ್ಷಕರಿಗೆ ಕೊಡ್ತಾ ಇದ್ದೀನಿ. ನನ್ನ ಲೀಡರ್ಸ್ ನಾನು ಹುಟ್ಟಾಕ್ತೀನಿ. ನನ್ನ ಅಪ್ಲೈ ಏನ್ ಕನ್ಸಿಟ್ಟಿದಾರ ಆ ಕನ್ಸಿನ ಜೊತೆಗೆ ನನ್ನ ಕನ್ಸನ್ನ ಈಡೇರ್ಕೊಂಡು ಸಾಧನೆ ಮಾಡೇ ಮಾಡ್ತೀನಿ. ಹೊನ್ನಾಳಿಯಲ್ಲಿ ವೀಕ್ಷಕ ಪ್ರಾಡಕ್ಟ್ ಅನ್ನ ಒಂದು ಮೆಗಾ ಪಿಒಪಿನ ಸದ್ಯದಲ್ಲೇ ಮಾಡೇ ಮಾಡ್ತೀನಿ. ಅಷ್ಟೇ ಅಲ್ಲದೆ ನನ್ನ ತಾಲೂಕಿನ MLA ಕೂಡ ನಾನು ಕೊಟ್ಟು ರಿಸಲ್ಟ್ ಅನ್ನ ತಗೊಂಡಿದ್ದೀನಿ. ಆ ರಿಸಲ್ಟ್ ವಿಡಿಯೋ ಕೂಡ ನಾನು ಮೇಡಮ್ ಅವರಿಗೆ ಕಳಿಸ್ತೀನಿ. ಸಖತ್ ನೆಲ್ಲಿಕಾಗಿದೆ, ಅಲ್ಲಿ ಕೂಡ ನನಗೆ ರಿಸಲ್ಟ್ ಬಂದಿದೆ. ಒಂದು ಕಾನ್ಫಿಡೆಂಟ್ ಅಲ್ಲಿ ಪ್ರಾಡಕ್ಟ್ ರಿಸಲ್ಟ್ ಅಷ್ಟೇ. ಅದೇ ಟೈಮಲ್ಲಿ ನಾನು ಕೆಲಸ ಮಾಡ್ತೀನಿ. ಮೇಡಮ್, ನಿಮ್ಮ ಹೆಸರೇನು? ನೇತ್ರಾವತಿ ಯಾವ ಇಷ್ಟ ಅಲ್ಲಿ? ವಿಸ್ಟಾರ 3 ತಿಂಗಳಾಯ್ತು ಸರ್. ನಾನು ಡಿಸೆಂಬರ್ ಇಂದ ವರ್ಕ್ ಮಾಡಿದೆ. 1.5 ತಿಂಗಳು ಪಾರ್ಟ್ ಟೈಮ್ ಜಾಬ್ ಸರ್. ಇನ್ನು 1.5 ತಿಂಗಳು ಫುಲ್ ಟೈಮ್ ಜಾಬ್ ಮಾಡ್ತೀನಿ. ಯಾವ ರ್ಯಾಂಕು? ಎಸ್ ಸರ್. ಯಾವ ಲೆವೆಲ್ ಈಗ? ಇವಾಗ 4ನೇ ರ್ಯಾಂಕ್ ಬಂದಿದ್ದೀನಿ ಸರ್. ನಮ್ಮ ಡೈಮಂಡ್ ಮಾತ್ರ ಹಾಗೆ ಮಾತಾಡ್ಬಿಟ್ರೆ ಓಕೆ. ನಿಮ್ದು ಯಾವ ರ್ಯಾಂಕು? ಇಬ್ರು ಓಕೆ. ಈಗ ಹೇಳಿ, ಒಂದು 20,000 ಬಂದಿದೆ ಇಷ್ಟ ಇನ್ಕಮು? 50,000 ಆದ್ಮೇಲೆ ನಾನು ಅಪ್ಲೈ ಮಾಡಿದ್ದೀನಿ ಸರ್. 50,000. ಈಗ ಹೇಳಿ, ಇಂಥವ್ರಿಗೆ ಪ್ರಾಡಕ್ಟ್ ಕೊಟ್ಟು ಆರೋಗ್ಯ ಕೊಟ್ಟು 50,000 ರೂಪಾಯಿ ದುಡಿದ್ರೆ ಜನಗಳಿಗೆ ಟೋಪಿ ಹಾಕಿ ಲೂಟಿ ಮಾಡಿ ಬಿಡ್ತಾರೆ. ಅವ್ರು ಯಾರೋ ಬರ್ತಾನೆ, ರಮ್ಮಿ ಆಡಿ ರಮ್ಮಿ ಮನೆ ಬರ್ಬಾದ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕಣ ಕಣದವ್ರು ಕೇಸರ್ ತಿಂದ್ರೆ ಗ್ಯಾರಂಟಿ ಕ್ಯಾನ್ಸರ್. ಕ್ಯಾನ್ಸರ್. ಅವ್ರು ಬಂದು ಹೇಳ್ತಾರೆ ಪೆಪ್ಸಿ ತಿಂದ್ಬಿಟ್ರೆ ಕಿಡ್ನಿ ಹಾರ್ಟ್ ಎಲ್ಲ ಡಮಾರ್. ಓಕೆ, ಅಂತ ಕಚಡ ಕೆಲಸ ಏನಾದ್ರು ಮಾಡ್ತಿದೀವ ನಾವು? 4 ಜನಕ್ಕೆ ನಮ್ಮ ಪ್ರಾಡಕ್ಟ್
ಎಲ್ಲೆಲ್ಲಿ ಸುತ್ತಬಿಟ್ಟು ಎಲ್ಲೆಲ್ಲೋ ಖರ್ಚು ಮಾಡಿಕೊಂಡು ಸಾವು ಕೊಟ್ಟರೆ ಸಾಕು ಅಂತ ಇರ್ತಾರಲ್ಲ ಜನ, ಅಂಥವ್ರು ಹೋಗಿ ಲಾಸ್ಟ್ ಚಾನ್ಸ್ ನೋಡೋಣ ವಿ ಸ್ಟಾರ್ಟ್ ಅಂತ ಪ್ರಾಡಕ್ಟ್ ಯೂಸ್ ಮಾಡಿ ಎತ್ತಿಟ್ಕೊಳ್ತಾರಲ್ವಾ, ನಡೀತಾರಲ್ಲ, ಅವ್ರಿಗೆ ಆಶೀರ್ವಾದ. ಈಗ ಇವ್ರೊಬ್ರು ಆಶೀರ್ವಾದ ಮಾಡ್ತಾರೆ ಇವರಿಗೆ. ಆಶೀರ್ವಾದದಿಂದ ದುಡಿಯುವಂಥ ದುಡ್ಡನ್ನು ಇಷ್ಟ, ದುಡ್ಡು ಪವಿತ್ರ. ಒಬ್ಬ ಹಾರ್ಟ್ ಪೇಷಂಟ್ ಇರ್ತಾನೆ, 5 ಲಕ್ಷ ಬೇಕು ಅಂತಾರೆ. ಇಲ್ಲ ನಾಳೆ ಸತ್ತೋಗ್ಬಿಡ್ತಾನೆ, ಆಪರೇಷನ್ ಮಾಡಬೇಕು, 5 ಲಕ್ಷ ತಗೊಬರ್ತಾನೆ ಇಲ್ವೋ? ಅದ್ರ ಬದಲಿಗೆ ದೇವನಹಳ್ಳಿ ಏರ್ಪೋರ್ಟಿಂದ ನಮ್ಮ ಆಫೀಸಿಗೆ ಬಂದ್ಬಿಟ್ಟು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ 5 ಲಕ್ಷ ಬಂದ್ಕೊಂಡಿರಲ್ಲ, ಆ ಪ್ರಾಡಕ್ಟ್ ತಗೋಬಿಟ್ಟು ಆಪರೇಷನ್ ಕ್ಯಾನ್ಸಲ್ ಆಗಿ ಧನ್ಯವಾದ ಹೇಳಕ್ಕೆ 2 ಸತಿ ಬಂದ ಆಫೀಸಿಗೆ. ಇವತ್ತು ಇದು ಇಷ್ಟ ಆಗಿದ್ರೆ, ಇದು ಇಷ್ಟ ಆಗಿದ್ರೆ 8 ವರ್ಷ ಆದ್ರೂ 15 ವರ್ಷ 20 ವರ್ಷ ಮಕ್ಕಳಿಲ್ಲ ಅಂಥವ್ರಿಗೆ ಮಕ್ಕಳಾಗಿದೆ. ಇದು ಇಷ್ಟ. 8 ವರ್ಷದಲ್ಲಿ 1 FIR ಇಲ್ಲ, 1 ರಾಂಗ್ ಕಮೆಂಟ್ಸ್ ಇಲ್ಲ ನನಗೆ. ಇವತ್ತು ಕರ್ನಾಟಕದ ಸೌತಿನ ನಂಬರ್ 1 ಕಂಪ್ನಿಗೆ ಮುನ್ನುಗ್ತಿದ್ದೀವಿ. ಕಾರಣ ನಮ್ಮ ಪ್ರಾಡಕ್ಟ್. ಇವತ್ತು ನಮ್ಮ ಪ್ರಾಡಕ್ಟ್ ಇದೆಯಲ್ಲ, ರಿಸಲ್ಟ್ ಬಂದಿಲ್ಲ. ನಿಮ್ಗೆ 100 ರೂಪಾಯಿದು 10 ಪ್ರಾಡಕ್ಟ್ ತಗೊಳ್ಳೋದು, 2,000 3,000 ಯೂಸ್ ಮಾಡಿ ರಿಸಲ್ಟ್ ಬಂದಿಲ್ಲ. ಅದೇ 2,000 ಕೊಟ್ಬಿಟ್ಟು ರಿಸಲ್ಟ್ ಬಂದ್ಬಿಟ್ರೆ ಅದು ಕಾಸ್ಟ್ಗಿಂತ ಕಡಿಮೆನಾ? 100 ರೂಪಾಯಿ ಕೊಟ್ಟು 4,000 5,000 ಪ್ರಾಡಕ್ಟ್ ತಗೊಳ್ತೀರಾ ಫಾರ್ ಎಕ್ಸಾಂಪಲ್, ಬೇರೆ ಮಾರ್ಕೆಟಿಂದು ರಿಸಲ್ಟ್ ಬಂದಿಲ್ಲ. ಅದೇ 2,000 ರೂಪಾಯಿ ಕೊಟ್ಟು ವಿಸ್ಟರ್ನ್ ತಗೊಂಡ್ಬಿಟ್ಟು ರಿಸಲ್ಟ್ ಬಂದ್ಬಿಡ್ತು. ಹೇಳಿ ಯಾವ ಕಾಸ್ಟ್ಲಿ ಯಾವ್ದು ಕಡಿಮೆ ಇದೀಗ? ಲೈಫ್ ಟೈಮ್ ಶುಗರ್ ಇಂದ ಟ್ಯಾಬ್ಲೆಟ್ಸ್ ತಿಂತಾ ಇದ್ದಾರೆ, ಲೈಫ್ ಟೈಮ್ ಇನ್ಸುಲಿನ್ ತಗೊಳ್ತಾ ಇದ್ದಾರೆ. ಒಂದು 2,000 3,000 ವಿಸ್ಟರ್ ಪ್ರಾಡಕ್ಟ್ ತಗೊಂಡ್ಬಿಟ್ಟು ಇನ್ಸುಲಿನ್ ಬಿಟ್ಟು ಶುಗರ್ ನಾರ್ಮಲ್ ಆದ್ರೆ ಪ್ರಾಡಕ್ಟ್ ಕಾಸ್ಟ್ಲಿನಾ ಕಡಿಮೆನಾ? ಯಾರಿಗೆ ಬೇಕು ಚುಚ್ಕೊಳ್ಳೋದು ಆಸೆ, ಸ್ವೀಟ್ ತಿನ್ನಂಗಿಲ್ಲ, ಜೀವನದಲ್ಲಿ ಒಳ್ಳೆ ಅನುಭವಿಸಂಗಿಲ್ಲ. ಒಂದು ಶುಗರ್ ಬಂದು ಒಂದು ಫ್ಯಾಕ್ಟ್ರಿ ಓಪನ್ ಆದ್ರೆ 4 ಫ್ಯಾಕ್ಟ್ರಿ ಓಪನ್ ಆಗುತ್ತೆ. ಕಣ್ಣು, ಹಾರ್ಟು, ಲಿವರ್ ಎಲ್ಲ ಹೊಡೆಯುತ್ತೆ. ಇದು ಹೇಳಿ, ನಾವು ಮಾಡ್ತಿರೋ ಒಳ್ಳೆ ಕೆಲಸನ ಕೆಟ್ಟ ಕೆಲಸನ? ಇಂಥ ಪವಿತ್ರ ಕೆಲಸ ಮಾಡಬೇಕೋ ಬೇಡವಾ? ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ವ್ಯಕ್ತಿ ಡ್ಯಾನ್ಸ್ ಮಾಡಿ ನೋಡಿದ್ರಿ ನಿಮ್ಮ ಸಾಂಗಿಗೆ ಸಮಯವರೇ, ಎಂತ ಎಲ್ಲಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ. ನನಗೆ ಯಾವಾಗ ಬಂದಿದೆ ಶಮಿನ, ಸಾರ್ ಇವ್ರ ಕೈ ಇಲ್ಲಿತ್ತು ಸಾರ್, ಇಲ್ಲಿ ತನಕ ಬರ್ತಿರ್ಲಿಲ್ಲ. ಇವರೇ ಹೇಳ್ತಾ ಇದ್ದಾರೆ, ನನ್ನ ಕೈ ಇಲ್ಲಿತ್ತು ಸಾರ್, ಈಗ ಇಲ್ಲಿ ತನಕ ಬರ್ತಾ ಇದೆ, ಇಲ್ಲಿ ತನಕ ಬರ್ತಾ ಇದೆ. ಇದು BP ನಾರ್ಮಲ್ ಆಗಿದೆ. ಮಾತಾಡ್ತಾರೆ. ಕಂಟಿನ್ಯೂ ಮಾಡಿ, ಪ್ರಾಡಕ್ಟ್ ಕಂಟಿನ್ಯೂ ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾರೆ ಸರ್ ಅವರು. ಹಾಗೇನೆ